ಬಿಗ್ ಬಾಸ್ ಮನೆ ಒಳಗ್ ಹೋಗೋದಕ್ಕೂ ಮುಂಚೆ ಅಶ್ವಿನಿ ಅವ್ರ ಬಗ್ಗೆ ಏನಾದ್ರು ಗೊತ್ತಿತ್ತಾ? ಅಂದ್ರೆ ನಾನು ಅವರು ಫಸ್ಟ್ಗೆ ಒಂದು ಸೀರಿಯಲ್ ಮಾಡಿರ್ತೀವಿ, ಅದ್ರಲ್ಲಿ ಅಷ್ಟು ನನಗೆ ಪರಿಚಯ ಅನ್ನೋದಿರ್ಲಿಲ್ಲ. ಅಶ್ವಿನಿ ಅವ್ರ ಬಗ್ಗೆ ನಂಗೆ ಅಷ್ಟು ವಿಷಯಗಳು ಗೊತ್ತಿರ್ಲಿಲ್ಲ. ಯಾಕಂದ್ರೆ ಅವರು ಅವಾಗ ಸೀನಿಯರ್ ಆರ್ಟಿಸ್ಟ್, ನಾನು ಅವಾಗ ಹೊಸದಾಗಿ ಎಂಟ್ರಿ ಕೊಟ್ಟಿರ್ತೀನಿ. ಮಾತುಕತೆ ಅಷ್ಟಿರಲ್ಲ, ಹೋಗ್ತೀನಿ ಬರ್ತೀನಿ ಮಾತಾಡ್ತೀನಿ. ಅವಾಗ ಅಷ್ಟು ಅವ್ರ ಬಗ್ಗೆ ಐಡಿಯಾ ಬರಲ್ಲ ನಮಗೆ. ಓಕೆ, ಬಿಗ್ ಬಾಸ್ ಮನೆಯಲ್ಲಿ ನೋಡಿದಾಗ ನಂಗೆ ಸ್ವಲ್ಪ ಇತ್ತು, ಏನಂಗೋ ಶಿ ಇಸ್ ವೆರಿ ಸ್ಟ್ರಾಂಗ್, ಮಾತು ಅಂತ ಬಂದ್ರೆ ಯಾರನ್ನೂ ಬಿಡಲ್ಲ ಅನ್ನೋದು ಗೊತ್ತಿತ್ತು. ನೋಡ್ತೀವಲ್ಲ, ಅವು ನೋಡಿದ ತಕ್ಷಣನೇ ಇವ್ಗಳ ಮಧ್ಯೆ ಇನ್ನ ಇಷ್ಟು ವಾರಗಳು ನಾವು ಕಳಿಬೇಕು ಅನ್ಕೊಂಡು. ಬಟ್ ಹೋಗ್ತಾ 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 ಒಂದೊಂದ್ಸಲಿ ಅದು ಆನ್ ಅಂಡ್ ಆಫ್ ಇರ್ತಿತ್ತು ಅವ್ರ ಮೇಲೆ ಒಪಿನಿಯನ್ಸ್ ನನಗೆ. ಒಂದೊಂದ್ಸಲಿ ತುಂಬಾ ಯಾಕೆ ಇವ್ರು ಹಿಂಗೆಲ್ಲ ಬಿಹೇವ್ ಮಾಡ್ತಿದ್ದಾರೆ, ನಾ ಗೆಜ್ಜೆ ಎಲ್ಲ ಮಾಡಿದಾಗ್ಲೂ ಕೂಡ ಇಟ್ ಇಸ್ ವೆರಿ ಮೆಚೂರ್ಡ್. ನಮ್ಮೆಲ್ಲರ್ಕಿಂತ ದೊಡ್ಡವರಾಗಿದ್ರು, ಯಾಕೆ ಹಿಂಗೆಲ್ಲ ಬಿಹೇವ್ ಮಾಡಿದ್ರು ಅನ್ನಿಸ್ತಿತ್ತು. ಅದಾದ್ಮೇಲೆ ನೆಕ್ಸ್ಟ್ ಮೂಮೆಂಟ್ ಸಾರಿ ಬಂದು ಕೇಳ್ತಾರೆ, ಮತ್ತೆ ಜಗಳ ಮಾಡ್ತಾರೆ, ಮ್ಯಾನ್ಯುಪ್ಲೇಟ್ ಮಾಡ್ತಾರೆ. ಅವ್ರ ಮೇಲೆ ಒಪಿನಿಯನ್ ಯಾವಾಗ್ಲೂ ಸೇಮ್ ಇರ್ಲಿಲ್ಲ ನಮ್ಗೆ, ಚೇಂಜ್ ಆಗ್ತಾನೆ ಇರ್ತಿತ್ತು. ಒಂದ್ಸಲಿ 2.0 ಅಂತ ಚೇಂಜ್ ಆಗ್ತಾರೆ, ಮತ್ತೆ ಸೇಮ್ ಅದೇ ತರ ಮಾತಾಡ್ತಾರೆ. ಹೋಗು ಬಾ ಅಂತ ಹೇಳ್ಬೇಡ ಅಂತಾರೆ, ಅವರೇ ಮತ್ತೆ ಅದನ್ನೇ ಹೇಳ್ತಾರೆ. ಸರ್ ಒಪಿನಿಯನ್ ಅವ್ರ ಮೇಲೆ ನಂಗೆ ಅಷ್ಟು ಇದಿರ್ಲಿಲ್ಲ, ಚೇಂಜ್ ಆಗ್ತಾನೆ ಇತ್ತು. ಅಂದ್ರೆ ನಮಿಗ್ ಕಾಡೋ ಅಂತ ಪ್ರಶ್ನೆ ಏನಂದ್ರೆ, ಅವ್ರಿಗೆ ಹೋಗು ಬಾ ಅಂತ ಹೇಳಿದ್ರೆ ಆಗಲ್ಲ ಅನ್ನೋದು. ಅವ್ರಿಗೆ ಅದು ಆಗಲ್ಲ ಅಂತ ಗೊತ್ತಿದ್ರು ಕೂಡ ಯಾಕೆ ಮನೆ ಮಂದಿ, ಈ ಕಾವ್ಯನೇ ಆಗಿರ್ಬೋದು ಎಕ್ಸಾಂಪಲ್, ಜಾಸ್ತಿ ಅವರಿಗೆ ಟ್ರಿಗರ್ ಪಾಯಿಂಟು ನೀ ಹೋಗು ಈ ತರ ಮಾತಾಡಿನೇ ಟ್ರಿಗರ್ ಮಾಡ್ತಾ ಇದ್ರು. ನೀವ್ ಯಾರಾದ್ರೂ ಮಾತಾಡ್ತಿದ್ರ ಈ ತರ ಪಾಯಿಂಟ್ ಅವರಿಗೆ ಪಾಯಿಂಟ್ ಔಟ್ ಮಾಡೋದ್ ಬೇಡ, ಟ್ರಿಗರ್ ಮಾಡೋದ್ ಬೇಡ, ಯಾಕೆ ಅದೇ ಪಾಯಿಂಟ್ ಎತ್ಕೊಂಡು ಟ್ರಿಗರ್ ಮಾಡ್ತಾ ಇದ್ರಿ ಅಂತ? ನಾವ್ ಟ್ರಿಗರ್ ಏನು ಮಾಡ್ತಿರ್ಲಿಲ್ಲ, ಅವರು ಮಾತು ಹಾಗೆ ಬರ್ತಾ ಇತ್ತು. ಸಿ ಆಕ್ಷನ್ ಇದ್ರೇನೆ ರಿಯಾಕ್ಷನ್ ಅಲ್ಲಿ. ಸುಮ್ನೆ ನಾವೇ ಹೋಗ್ಬಿಟ್ಟು ಹೋಗು ಬಾ ಅಂತೆಲ್ಲ ಹೇಳಕ್ಕಾಗಲ್ಲ. ಅವರೇ ಅದನ್ನ ಸ್ಟಾರ್ಟ್ ಮಾಡಿದ್ದು. ನೀವ್ ಹಿಂಗೆಲ್ಲ ಇದ್ ಮಾಡ್ಬೇಡ ಹಾಗೆ ಹೀಗೆ ಅಂತ ರಕ್ಷಿತನ್ ವಿಚಾರದಲ್ಲಿ ಜಗಳ ಮಾಡ್ತಾರೆ. ನೀನೇನ್ ಹೇಳೋದು ಅನ್ಕೊಂಡು. ಇವಾಗ ನೀವ್ ನನ್ನಿಂದ ರೆಸ್ಪೆಕ್ಟ್ ಕೇಳ್ತಿದ್ದೀರಾನೆ, ನೀವು ನಮ್ಗೆ ಅದೇ ತರ ರೆಸ್ಪೆಕ್ಟ್ ಕೊಟ್ರೆ ಮಾತ್ರ ಸಂಬಂಧ ಚೆನ್ನಾಗಿರುತ್ತೆ. ನೀನ್ ಮಾತ್ರ ಹೆಂಗ್ ಬೇಕಾದ್ರೂ ಮಾತಾಡ್ಬೋದು, ಆಪೋಸಿಟ್ ಪರ್ಸನ್ ಮಾತಾಡಂಗಿಲ್ಲ ಅಂದ್ರೆ ಯಾರು ಒಪ್ಕೋತಾರೆ? ಅದು ಒಪ್ಕೊಳ್ಳಲ್ಲ ಯಾರು ಕೂಡ. ಅಂಡ್ ಮಾತಾಡೋ ಬರ್ದಲ್ಲಿ ಅವ್ರು ತುಂಬಾ ಸಮ್ಟೈಮ್ಸ್ ರೂಡ್ ಅನ್ನಿಸ್ಬಿಡ್ತಾರೆ. ಆಯ್ತು ಹೋಗು, ಹೋಗ್ತಿರೋ ಏನು ಹಿಂಗೆಲ್ಲ ಮಾತಾಡಿದಾಗ ಅಪೋಸಿಟ್ ಪರ್ಸನ್ ರಿಯಾಕ್ಟ್ ಮಾಡೇ ಮಾಡ್ತಾರಲ್ವಾ, ಈಗ ಸೈಲೆಂಟ್ ಆಗಿರ್ತಾರೆ. ಅಷ್ಟೇ. ಆಮೇಲೆ ಒಂದ್ ಪಾಯಿಂಟ್ ಎಲ್ಲರಿಗೂ ಗೊತ್ತಾಯ್ತು ಅವ್ರ ಬಗ್ಗೆ, ಅವರು ಇದ್ರಿಂದ ಅವ್ರು ಟ್ರಿಗರ್ ಆಗ್ತಿದ್ದಾರೆ ಅಂದಾಗ ಸಮ್ಟೈಮ್ಸ್ ಬೇಕು ಅಂತ ಆಗ್ತಿತ್ತು. ಅಷ್ಟೇ ಅದು. ಅಂದ್ರೆ ಮನೆ ಒಳಗಡೆ ಅವರು ಹೋರಾಟಗಾರ್ತಿ ಅನ್ನೋ ಏನು ಸಮ್ ಪಾಯಿಂಟ್ ಅವ್ರಿಗೆ ಏನಾದ್ರು ಜಾಸ್ತಿ ಇತ್ತ? ನಾನು ಹೋರಾಟಗಾರ್ತಿ, ನಾನ್ ಯಾಕೆ ಇದಾಗ್ಬೇಕು ಅನ್ನೋ ತರದೇನಾದ್ರು ಮಾತಾಡ್ತಿದ್ರ? ಅಷ್ಟು ಇಲ್ಲ. ಅಂದ್ರೆ ಅವ್ರ ಜೊತೆ ಜಾಸ್ತಿ ಜಗಳ ಆಗಿದ್ದು ಗಿಲ್ಲಿಗೆ, ಕಾವ್ಯಂಗೆ. ಅವರು ಫಸ್ಟ್ಗೆನೆ ಅನರ್ಹರು ಅನ್ಕೊಂಡ್ ಸಮಥಿಂಗ್ ಏನೋ ಕೊಟ್ಟಾಗ ನಾನ್ ಹೆಂಗ್ ನೀನು ಹೋಗು ಬಾ ಅಂತೆಲ್ಲ ಹೇಳ್ತೀಯ, ಆಚೆ ಕಡೆ ಇದ್ದಿದ್ರೆ ಬೇರೆ ತರ ಏನೇನೋ ಮಾತುಗಳಾಗತ್ತೆ ಅಲ್ಲಿ. ಸೊ ಅದ್ರಿಂದ ತುಂಬಾ, ಆಮೇಲೆ ನಾನು ಹೆಣ್ಣಿನ ಪರ ಹೋರಾಡ್ತೀನಿ ಅಂತೆಲ್ಲ ಹೇಳ್ತಿರಲ್ಲ, ಅದೆಲ್ಲೋ ಅಲ್ಲಿ ಇದಾಯ್ತು ಅನ್ಸುತ್ತೆ. ಪರ್ಸನಲ್ ಆಗಿ ಅಷ್ಟೊಂದು ವಿಷಯಗಳು ನನಗೆ ಗೊತ್ತಿಲ್ಲ. ಫಿನಾಲೆನಲ್ಲಿ ಯಾರು ಇರ್ತಾರೆ ಅಂತಂದ್ರೆ, ನೀವು ಒಪಿನಿಯನ್ ಕೊಡೋದು ಅಶ್ವಿನಿ ಅಂಡ್ ಗಿಲ್ಲಿ ಅಂತ. ಅಶ್ವಿನಿ ಅವರು ಫಿನಾಲೆಗೆ ತಲುಪ್ತಾರೆ ಅಂತ ಅಂದಾಗ, ಅವರು ಬಿಗ್ ಬಾಸ್ ಮನೆಯಲ್ಲಿ ಅಷ್ಟು ದೊಡ್ಡ ಕ್ವಾಲಿಟೀಸ್, ಅಂದ್ರೆ ಫಿನಾಲೆವರೆಗೂ ತಲುಪೋವಷ್ಟು ಕ್ವಾಲಿಟೀಸ್ ಇತ್ತು ಅಂತ ನಿಮ್ಗೆ ಅನ್ಸುತ್ತಾ? ಇತ್ತು. ಜಗಳ ಅಂತ ಬಂದಾಗ ಅಷ್ಟು ಸ್ಟ್ರಾಂಗ್ ಆಗಿ ನಿಲ್ಕೊಡ್ತಾ ಇದ್ರು. ಇಲ್ಲ ಇಲ್ಲ, ಅದೇ ಟಾಸ್ಕ್ ಅಂತ ಬಂದಾಗ್ಲೂ ಕೂಡ ಚೆನ್ನಾಗಿ ಆಡಿದ್ದಾರೆ ಅವರು ಟಾಸ್ಕ್. ಅಂಡ್ ಅವರೇ ಹೇಳ್ತಿರ್ತಾರೆ, ಇಲ್ಲೆಲ್ಲರ್ಕಿಂತ ನಾನು ದೊಡ್ಡೋಳು, ಇಲ್ಲ ನಾವು ನಮ್ಗೆಲ್ಲ ಹೇಳ್ತಿದ್ರು ಅವರು, ನನ್ಕಿಂತ ಅರ್ಧ ಏಜ್ ನೀನು. ನಮ್ಗುನು ಅವರು ಚಾಲೆಂಜಸ್ ಕೊಟ್ಟಿದ್ದಾರೆ ಬಿಗ್ ಬಾಸ್ ಮನೇಲಿ. ಎಂಟರ್ಟೈನ್ ಅಂತ ಬಂದಾಗ್ಲೂ ಶೆಫ್ ಡನ್ ಇಟ್ ಅಂತ ನನಗೆ. ಸೊ ಇರಬಹುದು. ಒಂದೇ ಮನೆ ಲಾಸ್ಟ್ ಅಲ್ಲಿ ಎಲ್ಲ ಖಾಲಿ ಆಗ್ತಾ ಬರ್ತಿದ್ದಾರೆ. ಇಷ್ಟೇ ಜನ ಉಳ್ಕೊಂಡಿದ್ರಿ ನೀವು, 10 ಜನ. ಬಟ್ ಲಾಸ್ಟ್ ಮೂಮೆಂಟ್ ಅಲ್ಲಿ ಇನ್ನೆರಡು ವಾರ ಇರಬಹುದು ಅಂತ ನಿಮ್ಗೂ ಗೊತ್ತಿತ್ತು. ಆ ಮೂಮೆಂಟ್ ಅಲ್ಲಿ ಅಶ್ವಿನಿ ಧ್ರುವನ್ ಸಪರೇಟ್ ಆಗ್ಬಿಡ್ತಾರೆ. ನಿಮ್ಗೆ ಎಲ್ಲಾದ್ರೂ ಒಂದ್ ಕಡೆ, ಹೌದು ನೀವು ತುಂಬಾ ಕೋಪ ಮಾಡ್ಕೊಂಡಿರ್ತೀರಾ, ಎಲ್ಲಾ ಹುಡುಗಿಯರು, ನೀವು, ಸ್ಪಂದನ, ಕಾವ್ಯ, ಎಲ್ಲರೂ ಅವ್ರ ಮೇಲೆ ಕೋಪ ಮಾಡ್ಕೊಂಡಿರ್ತೀರಾ. ಆದ್ರೆ ಯಾವ್ದಾದ್ರು ಒಂದು ಮೂಮೆಂಟ್ ಅಲ್ಲಿ ಪಾಪ ಅನ್ಸಿದ್ದುಂಟಾ ಅವ್ರು ಸಪರೇಟ್ ಆದಾಗ? ಪಾಪ ಅನ್ಸಿದ್ಕಿಂತ ನಮಗೆ ಬೇಜಾರಾಯ್ತು. ಎಂಡ್ ಮೂಮೆಂಟ್ ಅಲ್ಲಿ ಮನೆ 2 ಭಾಗ ಆಗತ್ತೆ, ಅವರಿಬ್ರು ಸಪ್ರೇಟ್ ಅನ್ಕೊಂಡು. ರಘು ಅಣ್ಣಂಗೆ ಅವ್ರು ಹೇಳ್ತಾರೆ, ನೀವ್ ಹಿಂಗೆಲ್ಲಾ ಮಾತಾಡ್ತೀರಾ, ಎಣ್ಣೆ ಹಾಕ್ತೀರಾ ಹಾಗೆ ಹೀಗೆ ಅಂತ. ನಮ್ ಮುಂದೆನೆ ರಘು ಅಣ್ಣ ನೀವ್ ಅಡ್ಗೆ ಚೆನ್ನಾಗ್ ಮಾಡ್ತಿರ್ತೀರಾ ಅಂತೆಲ್ಲ ಧ್ರುವ್ ಅಂತ ಹೇಳ್ತಾರೆ. ಹಿಂದೆ ಹೋಗಿ ಅಷ್ಟೆಲ್ಲಾ ಮಾತಾಡಿದಾಗ ಒಪಿನಿಯನ್ಸ್ ಅಲ್ಲೇ ಕೊಡ್ಬೇಕಿತ್ತಲ್ಲ, ಅಡ್ಗೆ ಚೆನ್ನಾಗಿತ್ತೋ ಚೆನ್ನಾಗಿಲ್ವೋ ಅನ್ಕೊಂಡು. ನಮ್ಗೋಸ್ಕರ ಕಷ್ಟಪಟ್ಟು ಅಡ್ಗೆ ಮಾಡ್ತಾರೆ. ಅಲ್ಲಿ ಐಟಮ್ಸ್ ಇರತ್ತೋ ಇರಲ್ವೋ ಅದನ್ನ ಹೇಗೋ ಮ್ಯಾನೇಜ್ ಮಾಡಿ ಟೇಸ್ಟಿಯಾಗಿ ಅಡ್ಗೆ ಮಾಡ್ಕೊಡ್ತಾ ಇದ್ರು. ಆತರ ಅಲ್ಲಿ ಯಾರಿಗೋ ಪಂಚ್ ಮಾಡ್ತಿರ್ಬೇಕಾದ್ರೆ ಹೇಳಿದಾಗ ಯಾರಿಗ್ ಬೇಜಾರಾಗಲ್ಲ. ಸೊ ಮಾತಿನ ಬರದಲ್ಲಿ ಏನೇನೋ ಮಾತು ಬರುತ್ತೆ, ಅವರು ನಾನ್ ಅಡ್ಗೆ ಮಾಡ್ಕೊಂತೀನಿ ಅನ್ಕೊಂಡು ಚೇಂಜ್ ಮಾಡ್ತಾರೆ. ಅದಾದ್ಮೇಲೆ ರಘು ಅಣ್ಣನೇ ಹೋಗಿ ಅಡ್ಗೆಗ್ ಊಟ ಮಾಡಿ ಅಂತ ಬಂದ್ ಕರೀತಾರೆ, ಇಬ್ರು ಕೂಡ ಬರಲ್ಲ ಅವರು.
ಅವಾಗ ಅನ್ಸತ್ತಲ್ವಾ, ಒಬ್ರು ಒಂದ್ಸಲಿ ಹೋಗಿ ಕರಿಬಹುದು, 2 ಸಲ ಕರಿಬಹುದು, ಇನ್ ಬಂದಿಲ್ಲ ಅಂದ್ರೆ ಅವಾಗ ಪಾಪ ಅಂತ ಅನ್ಸಲ್ಲ, ಬಿಡು ಅವ್ರಿಗೆ ಕೋಪ ಬಂದಿರೋ ಕೋಪದಲ್ಲಿ ಅವ್ರು ಏನೋ ಮಾಡ್ಕೋತಿದಾರೆ ಅನ್ಕೊಂಡ್ ಅನ್ನಿಸ್ತು. ಬಟ್ ಬೇಜಾರಾಯ್ತು ಆ ಮೂಮೆಂಟ್ ಅಲ್ಲಿ ಆತರ ಎಲ್ಲ ಆಗಿದ್ದು. ಅಂದ್ರೆ ಈಗ ಅಲ್ಲಿ ಕೋಪ ಅಂದ್ರೆ ನಾವೀಗ ಆಚೆ ನೋಡೋದಕ್ಕಿಂತ ಅಲ್ಲಿ ನಿಮ್ಗೆ ಪರಿಸ್ಥಿತಿಗಳು ಕೋಪ ತರಿಸುತ್ತೆ. ಹೌದು, ಪರಿಸ್ಥಿತಿಗಳು, ಅಲ್ಲಿ ಮಾತುಗಳು, ನಡ್ಕೊಳ್ಳೋ ರೀತಿ ಕೋಪ ಬಂದೇ ಬರತ್ತೆ. ಹಂಗಂತ ಅಲ್ಲಿರೋ ಕೆಟ್ಟೋರು ಒಳ್ಳೆಯವರು ಅಂತಲ್ಲ, ಪರಿಸ್ಥಿತಿಗಳು ನಮ್ಮನ್ ಕೆಟ್ಟೋರಾಗ್ ಮಾಡತ್ತೆ ಅಷ್ಟೇ.